ಸಮೀರ್ ವಿಚಾರಣೆ. ಯೂಟ್ಯೂಬರ್ ಸಮೀರ್ ಮತ್ತು ಯಥಾ ಪ್ರಕಾರ ಅದೇ ರುಬಾಬ್ನಲ್ಲಿ ಬಂದಿರುವಂಥದ್ದು. ನೆನ್ನೆ ಹೇಳಿದೆ ನಾನು, ನಮ್ಮಿಂದ ಏನೇನೂ ದುರುದ್ದೇಶವಿಲ್ಲದೆ ಫ್ಯಾಕ್ಚುಲಿ ಎರರ್ ಆಗುವಂಥ ಒಂದು ಮಾತು ಬಂದರೂ ಕೂಡ ಎಷ್ಟು ಸಂಕಟ ಆಗ್ಬಿಡುತ್ತೆ ಅಂದರೆ, ಅಯ್ಯೋ ಹಿಂಗೆ ಹೇಳ್ಬಿಟ್ಟೆ ನಾನು ಅಂತ ಹಸಿ ಹಸಿ ಸುಳ್ಳು ಹೇಳಿ ಇದು ಬರ್ತಾ ಇರೋದು ನನಗೆ ಆಶ್ಚರ್ಯ ಅನಿಸುತ್ತೆ. ನಾವೆಲ್ಲರೂ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿರ್ಲಿಲ್ಲ ರೀ. ಇಲ್ಲದೇ ಇರೋ ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ಕೊಲೆಯಾಗಿದ್ದಾಳೆ ಅಂತ ಹೇಳುವಾಗ ಅದು ಏನು ವೀರೇಂದ್ರ ಹೆಗಡೆ ಹರ್ಷೇಂದ್ರ ಹೆಗಡೆ ಅಂತ ಹೆಸರು ತಗೊಂಡು ಹೇಳೋದು, ನಮಗೆಲ್ಲ ಅಯ್ಯೋ ಇದೆಲ್ಲ ಸಾಧ್ಯನೇ ಇಲ್ಲ ನಮ್ಮ ಕೈಲಿ. ಏನೋ ಮಿಸ್ಟೇಕ್ ಆದರೆ ಹೊಟ್ಟೆಲಿ ಸಂಕಟ ಆದಂಗೆ ಆಗ್ಬಿಡುತ್ತೆ ನಮಗೆ, ಅಯ್ಯೋ ನಾನು ತಪ್ಪು ಹೇಳ್ಬಿಟ್ನಾ ಅಂತ. ಮೊನ್ನೆ ಉಪರಾಷ್ಟ್ರಪತಿ ಚುನಾವಣೆ ಅನ್ನೋದಕ್ಕೆ ಹೋಗಿ ಉಪಮುಖ್ಯಮಂತ್ರಿ ಚುನಾವಣೆ ಅಂದ್ಬಿಟ್ಟೆ ನಾನು. ಮುಗಿದ ತಕ್ಷಣ ಯಾರೋ ವಾಟ್ಸಪ್ ಮೆಸೇಜ್ ಹಾಕಿದ್ರೆ ಐ ಟೈಪ್ಡ್ ಸಾರಿ ಅಂದರೆ ದಯವಿಟ್ಟು ಕ್ಷಮಿಸಿ, ಸ್ಲಿಪ್ ಆಫ್ ಟಂಗ್ ಇದು ಅಂತ ಇಷ್ಟು ಉದ್ದ ಮೆಸೇಜ್ ಬರೆದು ಹಾಕಿದೆ ನಾನು. ಇನ್ನು ಮುಂದೆ ಹಿಂಗೆ ಆಗದೆ ಇರೋಂಗೆ ನೋಡ್ಕೊತೀನಿ. ಸ್ಲಿಪ್ ಆಫ್ ಟಂಗಿಗೆ ಹಿಂಗೆ ಅಂತೀವಿ ನಾವು. ಈ ಮನುಷ್ಯ ಅಯ್ಯೋ 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 ಪುಂಖಾನುಪುಂಖ ಸುಳ್ಳು ಹೇಳಿ ಮತ್ತೆ ಆ ಗಾಗಲ್ ಹಾಕ್ಕೊಂಡು ಕಾರಲ್ಲಿ ವಕೀಲರ ಜೊತೆಗೆ ಎದೆ ಉಬ್ಬಿಸ್ಕೊಂಡು ಹೋಗ್ತಾ ಇರೋದು ನೋಡ್ಬಿಟ್ರೆ ನಿಮ್ಮಂಥವ್ರಿಗಷ್ಟೇ ಸಾಧ್ಯ ಕಣಯ್ಯ ಇದು, ನಿಮ್ಮಂಥವ್ರಿಗಷ್ಟೇ ಸಾಧ್ಯ ಇದು. ಪೊಲೀಸ್ ವಿಚಾರಣೆಯಲ್ಲಿ ಯಾವ ಆಧಾರದ ಮೇಲೆ ನೀ ಈ ವಿಡಿಯೋಗಳನ್ನು ಮಾಡಿದೆ ಅಂತಂದರೆ ಆತ ಡಿಸ್ಕ್ಲೇಮರ್ ಓದ್ಕೊಳ್ಳಿ ನಾನು ಹಾಕಿದ್ದು ಅನ್ನಂತೆ. ಡಿಸ್ಕ್ಲೇಮರ್ ಏನು ವಿಡಿಯೋದ ಆರಂಭದಲ್ಲೇ ಡಿಸ್ಕ್ಲೇಮರ್ ಇದೆಯಲ್ಲ, ಆ ಡಿಸ್ಕ್ಲೇಮರ್ ಓದ್ಕೊಳ್ಳಿ ಅಂತ. ನಾನು ಪರಮ ಸತ್ಯವನ್ನೇ ಹೇಳುತ್ತಿದ್ದೇನೆ ಅಂತ ನಾನೆಲ್ಲಿ ಹೇಳಿದ್ದೀನಿ ಅದರಲ್ಲಿ? ನಾನೇನೋ ಸ್ವತಂತ್ರವಾಗಿ ಸಂಶೋಧನೆ ನಡೆಸಿ ಸತ್ಯ ಕಂಡುಹಿಡಿದಿದ್ದೀನಿ ಅಂತ ನಾನೇನಾದ್ರು ಬರೆದಿದ್ದೀನಿ ಅದರಲ್ಲಿ? ಜನ ಮಾತಾಡ್ತಿದ್ರಪ್ಪ, ಅದನ್ನು ಕೇಳಿಸ್ಕೊಂಡು ನಾನು ಹೇಳಿದ್ದೀನಿ, ಅದನ್ನು ಡಿಸ್ಕ್ಲೇಮರಲ್ಲೇ ಹೇಳಿದ್ದೀನಿ. ನಾನು ಹೇಳಿದ್ದು ಸುಳ್ಳು ಅನ್ನೋದಾದರೆ ಯಾವ್ಯಾವ ಜನ ಮಾತಾಡಿದ್ರು ಅದರ ಬಗ್ಗೆ ಅವ್ರನ್ನ ಕರೆದು ಕೇಳಿ ಅಂತ ನಾತ, ಅವ್ರನ್ನ ಕರೆದು ಕೇಳಿ ಅಂತ. ಅಂದರೆ ಈತನ ವಿಡಿಯೋ ನೋಡಿ ಹೊಟ್ಟೆಯಲ್ಲಿ ಸಂಕಟ ಪಟ್ಕೊಂಡವರು, ಅದನ್ನು ಶೇರ್ ಮಾಡಿದವರು ಇವನೇ ಕೂತ್ಕೊಂಡು ಹೇಳ್ತಿರ್ಲಿಲ್ವೇನ್ರಿ ಇದಕ್ಕೇನು ಕಾಪಿ ರೈಟ್ ಇಲ್ಲ, ಆ ನಕಲಿ ದೇವಮಾನವ ಈ ವಿಡಿಯೋನ ಯಾವಾಗ ಡಿಲೀಟ್ ಮಾಡಿಸ್ತಾನೋ ಗೊತ್ತಿಲ್ಲ, ಅಷ್ಟರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಬಿಡಿ, ಎಲ್ಲೆಲ್ಲಾಗುತ್ತೋ ಎಲ್ಲ ಕಡೆ ಶೇರ್ ಮಾಡಿ. ಮತ್ತು ಹಂಗೆ ಡೌನ್ಲೋಡ್ ಮಾಡ್ಕೊಂಡವರು ಶೇರ್ ಮಾಡ್ಕೊಂಡವರು ಈಗೇನು ಎರಡೂ ಕೈಗೆ ಎಣ್ಣೆ ಹಚ್ಚಿ ಲಬಲಬ ಹೊಯ್ಕೊಳ್ಳೋದ? ಇವನು ಮಾತು ಕೇಳ್ಕೊಂಡು ಮಾಡ್ಕೊಂಡ್ರಲ್ರಿ ಅದನ್ನು. ಡಿಸ್ಕ್ಲೇಮರ್ ನೋಡಿ ಅದನ್ನು. ಈ ಅದರ ಕನ್ನಡ ಟ್ರಾನ್ಸ್ಲೇಷನ್ ಹೇಳ್ತಾ ಇರೋದು, ಆ ಡಿಸ್ಕ್ಲೇಮರ್ ಕನ್ನಡದಲ್ಲೂ ಇಲ್ಲ, ಅದು ಇಂಗ್ಲೀಷ್ನಲ್ಲಿ ಸಣ್ಣ ಅಕ್ಷರದಲ್ಲಿ ಬಂದ್ಬಿಡೋದು, ಅದನ್ನೇ ತೋರಿಸ್ತಾ ಇರೋದು ಆತ. ನೋಡಿಲ್ಲ, ನಾನು ಹೇಳ್ಬಿಟ್ಟಿದ್ದೀನಿ ನೋಡಿ, ಹಿಂಗೆ ಬಂದರೆ ಯಾರು ಓದ್ತಾರೆ ಇದನ್ನು? ವಿಡಿಯೋ ಶುರು ಆಗೋದಕ್ಕಿಂತ ಮುಂಚೆ 1 ಸೆಕೆಂಡ್ 2 ಸೆಕೆಂಡ್ ಬಂದು ಹೋಗ್ಬಿಡೋದಪ್ಪ. ಈ ಡಾಕ್ಯುಮೆಂಟರಿಯು ಜನಸಾಮಾನ್ಯರಿಂದ ಪಡೆದ ಮಾಹಿತಿ, ಸಿಕ್ಕ ದಾಖಲೆ, ಸ್ಥಳೀಯ ನಂಬಿಕೆಗೆ ಅರ್ಹ ಮೂಲಗಳನ್ನು ಬಳಸಿ ತಯಾರಿಸಲಾಗಿದೆ. ನಾವು ನೇರವಾಗಿ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರತ್ಯಕ್ಷ ಸಾಕ್ಷಿಗಳನ್ನು, ಸಂತ್ರಸ್ತರನ್ನು, ವಕೀಲರನ್ನು ಮಾತಾಡಿಸಿ ತನಿಖೆ ನಡೆಸಿಲ್ಲ. ಈ ಡಾಕ್ಯುಮೆಂಟರಿಯಲ್ಲಿ ನೀಡಿರುವ ಎಲ್ಲ ವಿಷಯ ಜಾಗೃತಿ ಮೂಡಿಸುವ ಮತ್ತು ಸಾರ್ವಜನಿಕ ಚರ್ಚೆ ಉತ್ತೇಜಿಸುವ ಉದ್ದೇಶದಿಂದ ಸಂಗ್ರಹಿಸಲಾಗಿದೆ. ಡಿಸ್ಕ್ಲೇಮರ್ನಲ್ಲಿ ಹೇಳ್ಬಿಟ್ಟಿದ್ದೀನಲ್ಲ ನಾನು ಅಂತ. ನೋಡಿ ಇದರಲ್ಲಿ ಸೆಂಟೆನ್ಸು, ನಾವು ನೇರವಾಗಿ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರತ್ಯಕ್ಷ ಸಾಕ್ಷಿಗಳನ್ನು, ಸಂತ್ರಸ್ತರನ್ನು, ವಕೀಲರನ್ನು ಮಾತಾಡಿಸಿ ತನಿಖೆ ನಡೆಸಿಲ್ಲ. ಸ್ಪಷ್ಟ ಇದೆ. ನೇರವಾಗಿ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರತ್ಯಕ್ಷ ಸಾಕ್ಷಿಗಳನ್ನು, ಸಂತ್ರಸ್ತರನ್ನು, ವಕೀಲರನ್ನು ಮಾತಾಡಿಸಿ ತನಿಖೆ ನಡೆಸಿದವರು ಯಾರು? ನಾವು ನಡೆಸಿದ್ದೀವಿ ಅದನ್ನು. ನಾವು ಇವನ ಕೈಯಲ್ಲಿ ಅನ್ಪ್ರೊಫೆಷ್ನಲ್ ಅಂತ ಅನ್ನಿಸ್ಕೋಬೇಕು. ಈ ತಲೆ ಮೇಲಿನ ಮಾಸ ಆರದೇ ಇರೋವನ ಹತ್ರ ನಾವು ಪ್ರೊಫೆಷ್ನಲಿಸಮ್ನ ಪಾಠ ಕಲಿಬೇಕು. ಹಿಂಗೆ ಡಿಸ್ಕ್ಲೇಮರ್ ಹಾಕಿ ಕಂಡಿದ್ದು ವಿಷಯ ಕೇಳಿದ ವಿಷಯ ಈತ ವಿಡಿಯೋ ಮಾಡ್ದ, ಪೊಲೀಸರ ಮುಂದೆ ಕೂತ್ಕೊಂಡು ನಾನು ಡಿಸ್ಕ್ಲೇಮರ್ನಲ್ಲೇ ಹಾಕಿದ್ದೀನಿ ಅಂತ. ತುಂಬ ಐತ್ರಿ ಇವತ್ತಿನ ನ್ಯೂಸ್ ಅವರು ಎಲ್ಲಿಂದ ಎಲ್ಲೆಲ್ಲಿಗೂ ಹೋಗ್ಬಿಡ್ತು. ಮಧ್ಯದಲ್ಲಿ ಉಪಕಥೆಗಳ ತುಂಬ ಬಂದು ಟೈಮೇ ಆಗ್ಬಿಡ್ತು. ಎನಿವೇಸ್ ಇದೆ, ಇನ್ನೂ ಸುಮಾರು ದಿವಸ ನಡೆಯುತ್ತಿದ್ದು ಹೇಳೋಣ ಅಂತ ಅದನ್ನೆಲ್ಲ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.